ಮೊದಲ 5 ಮ್ಯಾಚ್ಗಳನ್ನು ಸತತವಾಗಿ ಗೆದ್ದು RCB ವುಮೆನ್ಸ್ ಇಂಟು ದಿ ಪ್ಲೇ ಆಫ್ಸ್. ನಮಸ್ಕಾರ ಎಲ್ಲರಿಗೆ, ಸಜ್ಜಾನಂತರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇದು RCBಯ ಅದೇ ನಮ್ಮದು ಈಗ ಮೆನ್ಸ್ ಟೀಮ್ ವುಮೆನ್ಸ್ ಟೀಮಲ್ಲಿ ಹೇಗೆ ಅಂತಂದರೆ, ಇಲ್ಲಿ ತನಕ ತಗೊಂಡ್ಬಂದು ಹೇಗೋ ಮಾಡಿ ಎಲ್ಲ ಹೋಗಿ ನಮಗೆ ಪ್ಲೇ ಆಫ್ಸಿಗೆ ಹಾಗೆ ಹೋಗಿ ಅಭ್ಯಾಸ. ಇದು ಫಸ್ಟ್ 5 ಮ್ಯಾಚ್ ಸ್ಟ್ರೈಟ್ ವಿನ್, ಡೈರೆಕ್ಟ್ ಪ್ಲೇ ಆಫ್ಸ್. ವಾವ್, ಭಯಂಕರ ಖುಷಿ ಆಯಿತು. ಖುಷಿಯಾದದಕ್ಕೆ ನಿಮ್ಗೇನು ಹೈಪ್ ಬಟನ್ ಕಾಣ್ತದಲ್ಲ, ಮೊಬೈಲಲ್ಲಿ ನೋಡೋರಿಗೆ ಹೈಪ್ ಬಟನ್ ಕಾಣ್ತದೆ, ಅದನ್ನು ಧ್ವಂಸ ಮಾಡಿ ಹಾಕಬೇಕು. ಈ ವಿಡಿಯೋನ ಜಾಸ್ತಿ ಜನಕ್ಕೆ ರೀಚ್ ಮಾಡಬೇಕು. ವಾವ್, ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಪ್ರಕಾರ ಪ್ಲೇಯರ್ ಆಫ್ ದ ಮ್ಯಾಚ್ ಗೌತಮಿ ನಾಯಕ್ ಅವರಿಗೆ ಬರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಸೊ 5 ಮ್ಯಾಚ್ಗಳಲ್ಲಿ 5 ಡಿಫ್ರೆಂಟ್ ಪ್ಲೇಯರ್ ಆಫ್ ದಿ ಮ್ಯಾಚ್. ಇದು ಹೇಗಿಂತಂದರೆ, ಲಾಸ್ಟ್ IPL ಅಲ್ಲಿ RCB ಆಡ್ತಾ ಇರುವಾಗ ಹಾಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡು ಡಿಫ್ರೆಂಟ್ ಪ್ಲೇಯರ್ಸ್ ಅಂದರೆ ಆ್ಯಸ್ ಅ ಟೀಮ್ ಆಡ್ತಾ ಇದ್ದಾರೆ ಅಂತ ಆಗಿತ್ತು. ಅದೇ ಈಗ WPL ಅಲ್ಲಿ ಆಗ್ತಾ ಇದೆ ಅನ್ನೋದು ಭಾರಿ ಖುಷಿಯ ವಿಚಾರ. ಹೀಗೆ ಮೊಮೆಂಟಮ್ ಹಾಳಾಗದಿರಲಿ, ಮೊಮೆಂಟಮ್ ಏನಾದ್ರು ಹಾಳಾಗೋದಿದ್ರೆ ಪ್ಲೇ ಆಫ್ಸ್ ಮುಂಚೆ ಆಗಿ ಬಿಡಲಿ, ಪ್ಲೇ ಆಫ್ಸಲ್ಲಿ ಸೂಪರ್ ಆಗಿ ಆಡಲಿ. ಯಾಕಂತಂದರೆ ಕೆಲವೊಂದ್ಸಲ ದೃಷ್ಟಿ ಬೀಳ್ತದೆ, ಎಲ್ಲ ವಿನ್ ಹಾಕ್ಕೊಂಡು ಹೋಗಿ. ಈಗ ನೋಡಿ, ನಮ್ಮದು ಮೆನ್ಸ್ ಟೀಮು ODI ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಮ್ಯಾಚ್ ವಿನ್ ಆಗಿ ಕೊನೆಗೆ ಫೈನಲಲ್ಲಿ ಮುಗ್ಗರಿಸಿದ್ರಲ್ಲ, ಹಾಗೆಲ್ಲ ಆಗದೆ ಇರಲಿ. ಏನಾದ್ರು ಸೋಲು ಗೀಲು ಕಾಣೋದಿದ್ರೆ ಪ್ಲೇ ಆಫ್ಸ್ ಇದು ಒಳಗೆ ಬಂದು ಬಿಡಲಿ. ಬಟ್ ವಾವ್, ಇವತ್ತು ಗುಜರಾತನ್ನು 61 ರನ್ನಿಂದ ಬಗ್ಗು ಬಡಿದ್ರು. ಇನ್ ಶಾರ್ಟ್ ಆಗಿ ಗುಜರಾತ್ ಧೂಳಿಪಟ ರಾಕ್ಟಿವ್ ಆಯ್ತು ಇವತ್ತು. ಬ್ಯಾಟಿಂಗ್ ಇಲ್ಲ, ಬೌಲಿಂಗ್ ಇಲ್ಲ, ಎಂಥದಿಲ್ಲ. ಆ್ಯಕ್ಚುಲಿ ಫಸ್ಟ್ 3 ವಿಕೆಟ್ ಬಿದ್ದ, ಫಸ್ಟ್ 2 ವಿಕೆಟ್ ಏನು ಗ್ರೇಸ್ ಹ್ಯಾರಿಸ್ ಮತ್ತು ಜಾರ್ಜಿಯಾ ವಾಲ್ ಇಬ್ಬರು ಕೂಡ 1 ರನ್ ಹೊಡೆದು ಔಟ್ ಆದದ್ದು. 10 ರನ್ ಒಳಗಾಗುವಷ್ಟರಲ್ಲಿ RCBಯ 2 ವಿಕೆಟ್ ಬಿದ್ದಾಗೆ ಆಗಿದೆ. ಅದಾದಮೇಲೆ ಸ್ಮೃತಿ ಮಾಂಧಾನ ಹಾಗೂ ನನ್ನ ಪ್ರಕಾರ ಪ್ಲೇಯರ್ ಆಫ್ ದ ಮ್ಯಾಚ್ ಇವರೇ ಆಗ್ತಾರೆ ಅಂತ ಹೇಳಿದೆ. ಗೌತಮಿ ನಾಯಕ್ ಸೇರಿಕೊಂಡು ಒಂದು ಸ್ಟೇಬಲ್ ಇನ್ನಿಂಗ್ಸ್ ಆಡಿದ್ರು. ಬಟ್ ಏನು ಹೊಡೆಬಡೆ ಆಟ ಅಂತೇನು ಬಂದಿರಲಿಲ್ಲ. ಆ್ಯಂಡ್ ಸ್ಮೃತಿ ಮಾಂಧಾನ ಅವರು ಒಂಚೂರು ರನ್ನ ಬಾಲ್ ಥರನೇ ಇತ್ತು. 23 ಬಾಲಿಗೆ 26 ರನ್, 4 4 ಹೊಡೆದು ಇನ್ನೇನು 10 ಓವರ್ ಆಗ್ತದೆ ಹೇಳುವಾಗ 3ನೇ ವಿಕೆಟ್ ಬಿತ್ತು. 69ಕ್ಕೆ 3 ವಿಕೆಟ್. ಬಟ್ ನೆಕ್ಸ್ಟ್ 10 ಓವರ್ ಏನಿದೆ, ವಾವ್, ಏನು ಚಚ್ಚಿದು ಮಾರ್ರೆ. 178 ರನ್ RCB 20 ಓವರ್ ಮುಗ್ದಾಗ, ಅಂದರೆ 100ಕ್ಕಿಂತ ಜಾಸ್ತಿ ರನ್ ಲಾಸ್ಟ್ 10 ಓವರಲ್ಲಿ ಚಚ್ಚಿದ್ದಾರೆ ಅಂತ ಆಯಿತು. ಆ್ಯಂಡ್ ಗೌತಮಿ ನಾಯಕ್ ಅವರು ಈ ಥರ ಬ್ಯಾಟಿಂಗ್ ಮಾಡ್ತಾರೆ ಅಂತ ನಾನಂತೂ ಅಂದುಕೊಂಡಿರಲಿಲ್ಲ. ಕೆಲವೊಂದು ಕಮೆಂಟ್ ಕೂಡ ನೋಡಿದೆ, ಹೇಗೆ ಹೇಮಲತಾ ಅವರು ವೀಕ್ ಲಿಂಕು, ಹಾಗೆ ಗೌತಮಿ ನಾಯಕ್ ಅವರು ವೀಕ್ ಲಿಂಕು, ಅರುಂಧತಿ ರೆಡ್ಡಿ ಅವರು ಫಿಟ್ ಆದರೆ ಗೌತಮಿ ನಾಯಕನ್ನು ರಿಪ್ಲೇಸ್ ಮಾಡಬೇಕಂತ ನಾನು ಕೂಡ ಅಂದರೆ ಒಪ್ಕೊಂಡಿದ್ದೆ. ಅಂದರೆ ಮನಸ್ಸಲ್ಲಿ ಇರ್ಬೋದು, ಗೌತಮಿ ನಾಯಕನ್ನು ತೆಗಿಬೋದು ಅಂತ. ವಾವ್, 55 ಬಾಲಿಗೆ 73 ರನ್. ಲಾಸ್ಟ್ ಮ್ಯಾಚಲ್ಲಿ 2 ಈಸಿ ಕ್ಯಾಚ್ ಬಿಟ್ಟಿದ್ರು. ನಾನು ಎಂತ ಯಾರು ಅಂತ ಅಂದ್ಕೊಂಡಿದ್ದೆ. ಬಟ್ ವಾವ್, ಏನು ರಾಧಾ ಯಾದವ್ ಅವ್ರದ್ದು ಬ್ಯಾಟಿಂಗ್ ನೋಡಿ ನಮಗೆ ಹೇಗೆ ಒಂದು ಶಾಕ್ ಆಗಿತ್ತು ಅಂತ. ಇವತ್ತು ಗೌತಮಿ ನಾಯಕ್ ಅವರ ಬ್ಯಾಟಿಂಗ್ ನೋಡಿ ನಂಗಂತೂ ಶಾಕ್ ಆಯಿತು. ಇದೆಂತ ಅಂತ. ಸಿಕ್ಕಾಪಟ್ಟೆ ಚಂದ ಮಾಡಿ ಆಡಿದ್ರಪ್ಪ. 55 ಬಾಲಿಗೆ 73, ಇಷ್ಟು ಸಪೂರ್ಣ ಇದ್ದಾರೆ. ಬಟ್ ಶಾರ್ಟ್ ಸೆಲೆಕ್ಷನ್ ಎಲ್ಲ ಭಾರಿ ಒಳ್ಳೆ ಇತ್ತು. ಆ್ಯಂಡ್ ಈವನ್ ರಿಚಾ ಘೋಷ್ ಅವರು 20 ಬಾಲಿಗೆ 27 ರನ್ ಹೊಡೆದ್ರು. ಆ 27 ರನ್ನಲ್ಲಿ 3 6 ಬಂದಿದೆ, ಅಂದರೆ 18 ರನ್ 6 ಬಂದಿದೆ. ಬಟ್ ಸ್ಟ್ರೈಕ್ ರೇಟ್ ರೊಟೇಟ್ ಮಾಡಲಿಕ್ಕೆ ಒಂಚೂರು ಒದ್ದಾಡಿದ್ದಾರೆ ಅವರು. 20 ಬಾಲಿಗೆ 27 ರನ್, 3 6 ಬಂದು ಕೂಡ. ಬಟ್ ಒಂದು ಏನು, ಇದು ಗೌತಮಿ ನಾಯಕ್ ಅವರು ಆ ಕಡೆಯಿಂದ ಹೊಡಿತಿದ್ರು, ಈ ಕಡೆಯಿಂದ ರಿಚಾ ಘೋಷ್ ಅವರು ಸಹ ಒಂದು ಚಂದದ ಒಂದು ಪಾರ್ಟ್ನರ್ಶಿಪ್ ಬಂತು. ಕೊನೆಗೆ ಲಾಸ್ಟಿಗೆ ರಾಧಾ ಯಾದವ್ ಅವರು ಬಂದರು. 8 ಬಾಲಿಗೆ 17 ರನ್. ಪುಟ್ಟಿ ಶ್ರೇಯಾಂಕಾ ಪಾಟೀಲ್ 2 ಬಾಲೇ ಸಿಕ್ಕಿದ್ದು, 19.5 19.6. ಲಾಸ್ಟ್ 2 ಬಾಲ್ ಸಿಕ್ಕಿದ್ದು, 2 ಬಾಲ್ 2 4, 2 ಬಾಲಿಗೆ 8 ರನ್. ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಶ್ರೇಯಾಂಕಾ ಪಾಟೀಲ್ ಆ ಥರದ ಒಂದು 400 ಸ್ಟ್ರೈಕ್ ರೇಟಲ್ಲಿ 2 ಬಾಲಿಗೆ 8 ರನ್, 400 ಸ್ಟ್ರೈಕ್ ರೇಟಲ್ಲೆಲ್ಲ ಹೊಡಿತಾರೆ ಅಂತ. ಹಾಗೆ ನೋಡ್ಲಿಕ್ಕೆ ಹೋದರೆ ನಾಟ್ ಔಟ್ ಡಿ ಕ್ಲಾರ್ಕ್ ಅವರು 6 ಬಾಲ್ ಆಡಿ 4 ರನ್ ಹೊಡಿಲಿಕ್ಕಾಗಿತ್ತು. ಬಟ್ 178 ರನ್. ಬಟ್ ಆ ಪಿಚ್ಚಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡದ್ದು ಸಾಕು ಅಂತ. ಬಟ್ ಡ್ಯೂ ಇದೆ ಹಾಗೀಗೆ ಅಂತ ಅಂತಿದ್ರು. ಡಿಫೆಂಡ್ ಮಾಡ್ತಾರ, ವಾವ್, ಏನು ಮತ್ತೆ ಹೇಗೆ ಲಾಸ್ಟ್ ಮ್ಯಾಚಲ್ಲಿ ಡೆಲ್ಲಿ ವಿರುದ್ಧ 2 ಓವರಲ್ಲಿ, ಫಸ್ಟ್ ಓವರಲ್ಲಿ 2 ವಿಕೆಟ್, ಸೆಕೆಂಡ್ ಓವರಲ್ಲಿ 2 ವಿಕೆಟ್, 10 ರನ್ನಿಗೆ 4 ವಿಕೆಟ್ ಕಳೆದುಕೊಂಡಿದ್ರಲ್ಲ, ಅದೇ ಥರ ಚಿಂದಿ ಚಿತ್ರಾನ್ನ ಬೌಲಿಂಗ್ ಫಸ್ಟ್ 3 ಓವರಲ್ಲಿ. ಎಸ್ಪೆಷಲಿ ಸಯಾಲಿ ಸತ್ಗರೆ ಎಂತ ಮಾರ್ರೆ, ಫಸ್ಟ್ ಓವರಲ್ಲಿ 2 ವಿಕೆಟ್ ತೆಗೆದಿದ್ರೆ ಟೀಮಿಂದ ಹೊರಗೆ ಆಗ್ತೇನೆ ಅಂತ ಯಾರಾದರೂ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚಲ್ಲಿ ಆಡುವಂತಹ ಅವಕಾಶ ಸಿಕ್ಕಿತ್ತು. ಡೆಬ್ಯೂ ಮ್ಯಾಚ್ ಆಗಿತ್ತು, RCB ಪರವಾಗಿ ಅವರ ಡೆಬ್ಯೂ ಮ್ಯಾಚ್ ಆಗಿತ್ತು. ಫಸ್ಟ್ ಓವರಲ್ಲಿ 2 ವಿಕೆಟ್ ತೆಗೆದಿದ್ರು. ಇವತ್ತು ಕೂಡ ಹಾಗೆ
ಫಸ್ಟ್ ಅವ್ರು ಹಾಕಿದ ಫಸ್ಟ್ ಬಾಲ್ ಡಮ್ ಅಂತ ಬೋಲ್ಡು, ಮತ್ತು ಲಾಸ್ಟ್ ಬಾಲಲ್ಲಿ ವಿಕೆಟ್. ಒಟ್ಟು ಫಸ್ಟ್ ಓವರಲ್ಲಿ 2 ವಿಕೆಟ್ ತೆಗೆದ್ರು ಅವರ ಫಸ್ಟ್ ಓವರಲ್ಲಿ. ನೆಕ್ಸ್ಟ್ 3ನೇ ಓವರಲ್ಲಿ ಬೆಲ್ ಅವರು 1 ವಿಕೆಟ್ ತೆಗೆದ್ರು. ಸೊ ಗುಜರಾತ್ 3 ಓವರ್ ಆಗುವಷ್ಟರಲ್ಲಿ 3 ವಿಕೆಟ್ ಹೋಗಿ ಆಗಿದೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಅವರ ಆಟ ಮುಗ್ದಾಗಿತ್ತು. ಏನಾದ್ರು ಪವಾಡ ಮಾಡೋದಿದ್ರೆ ಗಾರ್ಡ್ನರ್ ಅವ್ರು ಮಾಡಬೇಕಿತ್ತು. ಗಾರ್ಡ್ನರ್ ಅವರು 50 ಹೊಡೆದ್ರು, ಬಟ್ ಯಾರಿಗೂ ಕೂಡ ಅಂಥದ್ದು ಸಪೋರ್ಟ್ ಇರಲಿಲ್ಲ. ಇವತ್ತು RCBಯ ಬೌಲಿಂಗ್ ಸೂಪರ್, ಭಯಂಕರ ಕಟ್ಟಿ ಹಾಕಿದ್ರು. ಸೊ ನನಗೆ ಈಗ ಗೊತ್ತಿಲ್ಲ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೂ ಕೊಡಬೇಕು, ಸಯಾಲಿ ಸದ್ಗರೆ ಅವ್ರಿಗೆ ಕೊಡಬೇಕಾ ಅಥವಾ ಗೌತಮಿ ನಾಯಕ್. ನನ್ನ ಪ್ರಕಾರ ಗೌತಮಿ ನಾಯಕ್ 75% ಅವರಿಗೆ ಹೋಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಯಾಕಂತಂದರೆ RCB ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಒಂದು ದೊಡ್ಡ ಇನ್ನಿಂಗ್ಸ್ ಕಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ಬಟ್ ಸಯಾಲಿ ಸದ್ಗರೆ ಅದು ಎಂಥ ಲಕ್ ಅಂತ ಗೊತ್ತಿಲ್ಲ. ಅರುಂಧತಿ ರೆಡ್ಡಿ ಅವರು ಹುಷಾರಿಲ್ಲದಿರುವ ಕಾರಣ ಸಯಾಲಿ ಅವರಿಗೆ ಚಾನ್ಸ್ ಸಿಕ್ಕಿದ್ದು. ಬಟ್ ಅವಕಾಶ ಸಿಕ್ಕಾಗ ಅದನ್ನು ಒಂದು ಯೂಸ್ ಮಾಡಿಕೊಂಡಂಥ ರೀತಿ. ಇವಾಗ ನಾವೆಲ್ಲ ಅಂದ್ಕೊಳ್ಳೋದು ಏನಂತಂದರೆ ಫಸ್ಟ್ ಮ್ಯಾಚಿಂದವೇ ಇರಬೇಕಿತ್ತು ಮಾರ ಇವರು ಅಂತ. ನೀವು ಅಂದ್ಕೊಂಡಿದ್ದೀರ, ನಾನಂತ ಅಂದ್ಕೊಂಡಿದ್ದೆ ಫಸ್ಟ್ ಮ್ಯಾಚಿಂದವೇ ಇರಬೇಕಿತ್ತು ಮಾರ ಅಂತ. ಸಿಕ್ಕಾಪಟ್ಟೆ ಚೆಂದ ಮಾಡಿ ಬಾಲ್ ಆಗ್ತಾ ಇದ್ದಾರೆ, ವಿಕೆಟ್ ತೆಗಿತಿದ್ದಾರೆ. ಮೇಯ್ನಾಗಿ ವಿಕೆಟ್ ತೆಗೆದ ಕೂಡಲೇ ನಮಗೇನಾಗ್ತದೆ, ಅದು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದು ನಾವು ಬೌಲರ್ಸಿಂದ. ಅವ್ರು ವಿಕೆಟ್ ತೆಗಿಬೇಕು ಅಂತ. ಕಂಟ್ರೋಲ್ ಬೌಲಿಂಗ್ ಇತ್ತು. ಆ್ಯಂಡ್ ಶ್ರೇಯಾಂಕ ಪಾಟೀಲ್ ಮತ್ತೆ ಪುನಃ ಬ್ಯಾಕ್ ಟು ಟ್ರ್ಯಾಕ್. 4 ಓವರಿಗೆ ಕೇವಲ 19 ರನ್ ಬಿಟ್ಕೊಟ್ಟದು, 1 ವಿಕೆಟ್ ತೆಗೆದು. ಡಿ ಕ್ಲರ್ಕ್ 4 ಓವರಿಗೆ 17 ರನ್ನು. ಬೆಲ್ ಎಲ್ಲ ಸೂಪರ್ ಆಗಿ ಬೌಲ್ ಹಾಕಿದಾರಪ್ಪ. ಏನು ಯಾರನ್ನ ಕಂಪ್ಲೇಂಟ್ ಮಾಡ್ಬೇಕಂತೇನಿಲ್ಲ. ಒಂಚೂರು ರಾಧಾ ಯಾದವ್ ಅವರು ಒಂಚೂರು ಕಾಸ್ಟ್ಲಿ ಆದರು ಅಂತ ಅನ್ಕೋಬೋದು. ಯಾರಾದರೂ ಒಬ್ಬರು ಕಾಸ್ಟ್ಲಿ ಆಗ್ತಾರೆ. 4 ಓವರಿಗೆ 34 ರನ್ ಬಿಟ್ಕೊಟ್ಟದ್ದು. ಮಿಕ್ಕಿದವ್ರು ಎಲ್ಲರೂ ಕೂಡ ಚಿಂದಿ ಚಿತ್ರಾನ್ನ ಸೂಪರಾಗಿ ಬಾಲ್ ಹಾಕಿದ್ದಾರೆ. 20 ಓವರಿಗೆ ಗುಜರಾತ್ ಹೊಡಿಲಿಕ್ಕಾಗಿದ್ದು ಕೇವಲ 117 ರನ್ ಮಾತ್ರ. 8 ವಿಕೆಟ್ ಹೋಗಿದೆ. ಬಟ್ 61 ರನ್ಗಳ ಹೀನಾಯ ಸೋಲು ಗುಜರಾತಿಗೆ. ಈ ಒಂದು ಟೇಬಲ್ ತೆಗೆದು ನೋಡಿದಾಗ, ಪಾಯಿಂಟ್ಸ್ ಟೇಬಲ್ ತೆಗೆದು ನೋಡಿದಾಗ RCBಯ ಹತ್ತಿರ ಕೂಡ ಯಾರು ಕೂಡ ಇಲ್ಲ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ, ಅಥವಾ ಈ ಓವರ್ ಆಲ್ ಟೂರ್ನಮೆಂಟಲ್ಲಿ ಆಡಿದಂಥ ರೀತಿ ನೋಡಿದಾಗ. RCB ಎಲ್ಲ ಮ್ಯಾಚ್ ವಿನ್ ಆಗಿದೆ. ಹಾಗೆ ನೋಡಿಕೊಂಡು ಒಂದು ಫಸ್ಟ್ ಮ್ಯಾಚು ಲಿಟ್ರಲಿ ಸೋಲುವಂತಹ ಮ್ಯಾಚನ್ನು ಡಿ ಕ್ಲರ್ಕ್ ಅವರು ಲಾಸ್ಟ್ 4 ಬಾಲಲ್ಲಿ ಪವಾಡ ಮಾಡಿ ಹಾಕಿದರು. ಬಟ್ ಮಿಕ್ಕಿದಂಥ 4 ಮ್ಯಾಚ್ ಕಂಫರ್ಟೇಬಲ್ ಆಗಿ ಓವರ್ ಆಲ್ ಅಟ್ ದ ಎಂಡ್ ಅಂತ ನೋಡಿದಾಗ ಸೂಪರಾಗಿ ವಿನ್ ಆಗಿದ್ದಾರೆ ಮಾರ್ರೆ ಅಂತವೇ ಎಲ್ರಿಗೆ ಸಹ ಅನ್ಸೋದು. ಕಂಗ್ರ್ಯಾಚುಲೇಷನ್ಸ್ RCB ವಿಮೆನ್ಸ್ ಟೀಮ್. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ಥರ. ಆಕ್ಷನ್ ಅಲ್ಲೇ ನಾವು ಹೇಳಿದ್ದೆವು ಬ್ಯಾಲೆನ್ಸ್ ಟೀಮ್ ಕಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ಬಟ್ 5-5 ವಿನ್ ಆಗ್ತಾರೆ ಅಂತ ನಾನು ನಿಜವಾಗಿ ಸಹ ಅಂದ್ಕೊಂಡಿರಲಿಲ್ಲ. ದೃಷ್ಟಿ ಬೀಳೋದಿರಲಿ, ನನ್ನ ದೃಷ್ಟಿಯೇ ಬೀಳೋದಿರಲಿಪ್ಪ. ಇದೇ ಥರದ ಪರ್ಫಾರ್ಮೆನ್ಸ್ ಬರಲಿ. ಪ್ಲೇಯಿಂಗ್ 11 ಏನು ಮತ್ತೆ ಪುನಃ ಚೇಂಜ್ ಆಗಬೇಕಂತೇನಿಲ್ಲ. ಗೌತಮಿ ನಾಯಕ್ ಅವರು ಕೂಡ ಆಡಿದರು. ಸೊ ಸಾಲಿಡ್ ಟೀಮ್. ಸೊ ಪ್ಲೇ ಆಫ್ಗೆ ಇನ್ನು ಯಾವ್ಯಾವ ತಂಡಗಳು ಬರ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ RCBಯ ಮುಂದಿನ ಪಂದ್ಯ 24ನೇ ತಾರೀಕಿಗೆ ಇರೋದು. 24ನೇ ತಾರೀಕಿಗೆ ನನಗೆ ಪುರ್ಸೋತಿಲ್ಲ, ಆ ದಿನ ವಿಡಿಯೋ ಬರುವುದಿಲ್ಲ. ನಾನು ಪೋಸ್ಟ್ ಸೆಕ್ಷನಲ್ಲಿ ಕೂಡ ಹಾಕ್ತೇನೆ. 25ರ ಬೆಳಿಗ್ಗೆ ಬರ್ತದೆ. ನನಗೆ 24, 25 2 ದಿನ ಕೂಡ ಕಾನ್ಸರ್ಟ್ ಎಲ್ಲ ಇದೆ. ಸೊ 24ಕ್ಕೆ ವಿಡಿಯೋ ಬರುವುದಿಲ್ಲ. ಮತ್ತು ವಿಡಿಯೋ ಅಲ್ಲಿ ಗುರೋ ಅಂತ ಕಮೆಂಟ್ ಹಾಕಬೇಡಿ. ನಾನು ಈಗಲೇ ಮುಂಚಿತವಾಗಿ ಇನ್ಫಾರ್ಮ್ ಮಾಡ್ತಾ ಇದ್ದೇನೆ, ಮತ್ತೆ ಕೂಡ ಇನ್ಫಾರ್ಮ್ ಮಾಡ್ತೇನೆ. ಪೋಸ್ಟ್ ಸೆಕ್ಷನಲ್ಲಿ ಕೂಡ ಹಾಕ್ತೇನೆ. ಸರಿಯಾಗಿ ಬರುವ. ನಮಸ್ಕಾರ.